ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದಂಥ ನಾಮದಲ್ಲಿ ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ ಪ್ರಿಯರೇ. ನಾವು ಇದನ್ನು ಧ್ಯಾನ ಮಾಡಲಿಕ್ಕಿರುವಂಥ ವೇದ ಭಾಗವು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು, ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು, ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ ಎಂಬುದಾಗಿ. ಮೊದಲು ನಿನ್ನ ವಿಷಯದಲ್ಲಿ ನಿನ್ನ ನಡವಳಿಕೆ ಹೇಗಿದೆ, ನಿನ್ನ ದೃಷ್ಟಿ ಹೇಗಿದೆ, ನಿನ್ನ ಆಲೋಚನೆಗಳು ಹೇಗಿವೆ, ನಿನ್ನ ಪ್ರವರ್ತನೆ ಹೇಗಿದೆ, ನಿನ್ನ ಜೀವನ ಶೈಲಿ ಹೇಗಿದೆ ಎಂಬುದಾಗಿ ಮೊದಲು ನಿನಗೆ ನೀನೇ ಪ್ರಶ್ನೆ ಮಾಡಿಕೊಂಡು ಸರಿಯಾದ ಜೀವಿತಗಳನ್ನು ಜೀವಿಸುವುದಕ್ಕಾಗಿ ನೀನು ಎಚ್ಚರಿಕೆಯುಳ್ಳವನಾಗಿರಬೇಕೆಂಬುದಾಗಿ ಪೌಲನು ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ ಪ್ರೇರೆ. ಎರಡನೇದಾಗಿ ನಿನ್ನ ಉಪದೇಶದ ವಿಷಯದಲ್ಲಿ ಮೊದಲು ನಿನಗೆ ನೀನೇ ಉಪದೇಶ ಮಾಡಿಕೊ, ತದನಂತರ ಇತರರಿಗೆ ಉಪದೇಶಿಸು. ಯಾಕೆಂದರೆ ಉಪದೇಶವೆನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಕಾರ್ಯ ಪ್ರಿಯರೇ. ಯೇಸು ಕ್ರಿಸ್ತನ ಸೇವಕರೆಂದು ಕರೆಸಿಕೊಳ್ಳುವಂಥ ಪ್ರತಿಯೊಬ್ಬರು ಕೂಡ ಮೊದಲು ಮಾಡಬೇಕಾದದ್ದೇನೆಂದರೆ, ಮೊದಲು ನಾನು ಹೇಗೆ ಜೀವಿಸ್ತಾ ಇದ್ದೇನೆ, ನಾನು ಏನನ್ನು ಸಭೆಗೆ ಕಲಿಸ್ತಾ ಇದ್ದೇನೆ ಎಂಬ ವಿಷಯದಲ್ಲಿ ಬಹು ಎಚ್ಚರಿಕೆ ಉಳ್ಳವರಾಗಿರಬೇಕು. ಯಾಕೆಂದರೆ ಒಂದು ವೇಳೆ ನಮ್ಮ ಬೋಧನೆಗಳು ನಮ್ಮ ಉಪದೇಶಗಳು ಸರಿ ಇಲ್ಲವೆಂದರೆ ನಾವು ಪರಿಶುದ್ಧರಾಗಿ ಜೀವಿಸಲು ಸಾಧ್ಯವಾಗುವುದಿಲ್ಲ. ನಮ್ಮ ಜೀವಿತಗಳು ಸರಿ ಇಲ್ಲವೆಂದರೆ ನಾವು ಸರಿಯಾದ ಸಿದ್ಧಾಂತಗಳನ್ನು ಕಲಿಸಲು ಸಾಧ್ಯವಾಗುವುದಿಲ್ಲ ಸಭೆಗೆ. ಈ ದಿನಗಳಲ್ಲಿ ಅನೇಕ ಸೇವಕರು ತಯಾರಾಗಿ ತಪ್ಪಾದ ಬೋಧನೆಗಳನ್ನು, ತಪ್ಪಾದ ಪ್ರಸಂಗಗಳನ್ನು, ತಪ್ಪಾದ ಉಪದೇಶಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ಅವ್ರು ಅಂದ್ಕೊಳ್ಬೋದು, ನಾನು ಮಾಡುವಂಥ ಉಪದೇಶಗಳನ್ನು, ನಾನು ಮಾಡುವಂಥ ಬೋಧನೆಗಳನ್ನು ಯಾರೂ ಕೂಡ ಕೇಳುವಂಥವರಲ್ಲ, ಯಾರು ಪ್ರಶ್ನೆ ಮಾಡುವಂಥವರಲ್ಲ, ಏನು ಬೇಕಾದರೂ ಮಾತನಾಡಿದ್ರೆ ನಡೀತದೆ ಎಂಬ ಆಲೋಚನೆಯಲ್ಲಿ ಅವರು ಮಾತನಾಡಬಹುದು. ಆದರೆ ಒಬ್ಬಾತನಿದ್ದಾನೆ, ಆತನ ಕಿವಿಗಳೇನು ಮಂದವಾಗಿಲ್ಲ, ಆತನ ಎಲ್ಲವನ್ನೂ ಕೂಡ ಕೇಳುವಂಥವನಾಗಿದ್ದಾನೆ. ನೀನು ಮಾಡುವಂಥ ಬೋಧನೆಗಳು, ನೀನು ಮಾಡುವಂಥ ಉಪದೇಶಗಳಿಂದಲೇ ಒಂದು ದಿನ ನೀನು ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರವನ್ನು ಕೊಡುವಂಥವನಾಗಿರಬೇಕೆಂಬುದಾಗಿ ನೀನು ಆಲೋಚನೆಯಲ್ಲಿ ನೀನು ಉಪದೇಶಗಳನ್ನು, ಬೋಧನೆಯನ್ನು ನೀನು ಮಾಡುವಂಥವನಾಗಿರಬೇಕು. ಯಾಕೆಂದರೆ ಇವತ್ತು ನಿನ್ನನ್ನು ಯಾರು ಪ್ರಶ್ನೆ ಮಾಡದೇ ಇರಬಹುದು, ಆದರೆ ದೇವರು ಒಂದು ದಿನ ನಿನ್ನನ್ನು ಪ್ರಶ್ನೆ ಮಾಡುವಂಥವನಾಗಿರ್ತಾನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ದೇವರು ಹೇಳುವಂಥವನಾಗಿದ್ದಾನೆ, ಮನುಷ್ಯನು ಆಡುವ ಸುಮ್ಮನೆ ವ್ಯರ್ಥವಾದ ಮಾತುಗಳಿಗೆ ನ್ಯಾಯ ತೀರ್ಪು ಉಂಟು ಎಂಬುದಾಗಿ. ಆದ್ದರಿಂದಲೇ ನಾವೆಲ್ಲರೂ ಕೂಡ ಒಂದು ವೇಳೆ ಪ್ರಿಯ ವಿಶ್ವಾಸಿ, ದೇವರು ನಿನಗೆ ಕೊಟ್ಟಂಥ ತಲಾಂತು, ಒಂದು ವೇಳೆ ನೀನು ಒಳ್ಳೆಯ ವಾಕ್ಯವನ್ನು ಚೆನ್ನಾಗಿ ಮಾತನಾಡುವಂಥ ವಿಷಯದಲ್ಲಿ ಒಳ್ಳೆಯ ಜ್ಞಾನವನ್ನು ನೀನು ಪಡೆದಿರುವುದಾದರೆ ನೀನು ಕರ್ತನಿಂದ ನೀನು ಅದನ್ನು ಸಿದ್ಧಪಡಿಸಿಕೊಂಡು ಬಹು ಎಚ್ಚರಿಕೆಯುಳ್ಳವನಾಗಿ ನೀನು ಮಾತನಾಡುವಂಥವರಾಗಿರಬೇಕು. ಬಹು ಆಲೋಚನೆ ಉಳ್ಳವನಾಗಿ ನೀನು ಉಪದೇಶಗಳನ್ನು ನೀನು ಮಾಡುವಂಥವನಾಗಿರಬೇಕು. ಏನು ಬೇಕಾದರೂ ಮಾತನಾಡಿದರೆ ನಡೀತದೆ ಎಂಬ ಆಲೋಚನೆಯಲ್ಲಿ ನೀನು ಒಂದು ವೇಳೆ ಮಾತನಾಡುವುದಾದರೆ ನಿನ್ನ ಮಾತುಗಳಿಂದಲೇ ನೀನು ನ್ಯಾಯ ತೀರ್ಪಿನ ದಿನದಲ್ಲಿ ಉತ್ತರವನ್ನು ಕೊಡುವಂಥವನಾಗಿರಬೇಕೆಂಬುದಾಗಿ ನೀನು ಗಮನದಲ್ಲಿಟ್ಟುಕೋ. ಆದ್ದರಿಂದಲೇ ನಾವು ಯಾವಾಗಲೂ ಕೂಡ ಸಭೆಗೆ ತಿಳಿಯಪಡಿಸಬೇಕಾದಂಥ ಸಂಗತಿಗಳನ್ನು, ಸಭೆಗೆ ಪ್ರಕಟಿಸಬೇಕಾದಂಥ ಬೋಧನೆಗಳನ್ನು, ಉಪದೇಶಗಳನ್ನು ಬಹು ಎಚ್ಚರಿಕೆ ಉಳ್ಳವರಾಗಿ, ಬಹು ಆಲೋಚನೆ ಉಳ್ಳವರಾಗಿ ನಾವು ಮಾತನಾಡುವಂಥವರಾಗಿರಬೇಕು ಪ್ರಿಯರೇ. ಅದಕ್ಕೆ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ, ಅನೇಕರು ಬೋಧಕರಾಗಬೇಡಿರಿ, ಯಾಕೆಂದರೆ ಬೋಧಕರಿಗೆ ಕಠಿಣವಾದ ತೀರ್ಪು ಎಂಬುದಾಗಿ. ಇವತ್ತು ಅನೇಕರು ಬೋಧಕರು ತಯಾರಾಗಿದ್ದಾರೆ, ಆದರೆ ನಿಜವಾದಂಥ ಬೋಧಕರು ತಮ್ಮ ವಿಶ್ವಾಸಿಗಳನ್ನು ವಾಕ್ಯದಲ್ಲಿ ಬೇರೂರಿ ದೃಢವಾಗಿ ನಿಲ್ಲುವಂತೆ ಅವರು ಮಾಡುವಂಥವರಾಗಿರುತ್ತಾರೆ. ನನ್ನ ಸಭೆಯು ಯಾವ ವಿಷಯದಲ್ಲಿ ಬಲಹೀನವಾಗಿದೆ, ನನ್ನ ಸಭೆಯು ಯಾವ ವಿಷಯದಲ್ಲಿ ಹಿಂದುಳಿದಿದೆ, ನನ್ನ ಸಭೆಯು ಯಾವ ಕಾರ್ಯಗಳಲ್ಲಿ, ದೈವಿಕವಾದ ಯಾವ ಚಟುವಟಿಕೆಗಳಲ್ಲಿ ಹಿಂದುಳಿದಿದೆ ಎಂಬ ಆಲೋಚನೆಯಲ್ಲಿ ಅವರು ಮಾಡುವಂಥ ಬೋಧನೆಗಳಿಂದ ಸರಿಪಡಿಸುವಂಥವರಾಗಿರ್ತಾರೆ. ಅಂತಹ ಉಪದೇಶಗಳು ಒಂದು ಸಭೆಯನ್ನು ಕಟ್ಟುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದಲೇ ನಿನ್ನ ಉಪದೇಶ ವಿಷಯದಲ್ಲಿ ನೀನು ಬಹು ಎಚ್ಚರಿಕೆಯುಳ್ಳವನಾಗಿರು. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಬಹು ಎಚ್ಚರಿಕೆಯುಳ್ಳವನಾಗಿರು ಮತ್ತು ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರಬೇಕು. ಯಾಕೆಂದರೆ ನೀನು ಮಾಡುವಂಥ ಉಪದೇಶಗಳಿಂದಲೇ ಒಬ್ಬನನ್ನು ಸನ್ಮಾರ್ಗಕ್ಕೆ ನಡೆಸುವಂಥವನಾಗಿರ್ತೀಯ, ಒಬ್ಬನನ್ನು ನೀನು ರಕ್ಷಿಸುವಂಥವನಾಗಿರ್ತೀಯ ಎಂಬುದಾಗಿ ನೀನು ಮರೆಯಬಾರದು.